ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈ ಸೈಡ್ ಎಫೆಕ್ಟ್ಗಳ ಬಗ್ಗೆ ನಿಮಗೆ ಗೊತ್ತಾದರೆ ಇನ್ನು ಮುಂದೆ ನೀವು ಯಾವತ್ತೂ ಮಾರ್ಕೆಟ್ಗೆ ಹೋಗಿ ಡೈಗಳನ್ನು ಖರೀದಿ ಮಾಡೋದಿಲ್ಲ. ಇವತ್ತಿನ ಹೋಮ್ ರೆಮಿಡಿ ಬಂದು ಎಲ್ಲ ವಯಸ್ಸಿನವರು ಇದನ್ನು ಯೂಸ್ ಮಾಡ್ಬೋದು. ಶಾಂಪೂ ಹಾಕಿ ತೊಳೆದ್ರೂ ಸಹಿತ ಈ ಒಂದು ಕಪ್ಪು ತಲೆಗೆ ಹಚ್ಚಿದಂಥ ಕಪ್ಪು ಕಲರ್ ಹೋಗೋದಿಲ್ಲ. ಇದು ಪೂರ ನಿಮ್ಮ ಕೂದಲು ಬೆಳ್ಳಗಾಗಿರಲಿ, ಒಂದೊಂದೇ ಆಗ್ತಾ ಇರಲಿ, ಅಲ್ಲಿ ಇನ್ಸ್ಟೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪು ಮಾಡಿ ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಅಂಥ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇಲ್ಲಿ ನೋಡ್ತಿರ್ಬೋದು ನೀವು. ರಿಸಲ್ಟ್ ಎಷ್ಟು ಪರ್ಫೆಕ್ಟ್ ಅದ ಅಂತೇಳಿ ಸೂಪರ್ ಆಗಿರೋಂಥ ರಿಸಲ್ಟ್. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕು ಕಮೆಂಟ್ಸ್ ಮಾಡ್ಲಿಕ್ಕೆ ಏನು ಮಾಡಬಾರ್ದು ಹೋಗಬಾರ್ದು. ಸೂಪರಾಗಿರೋಂಥ ರಿಸಲ್ಟ್ ಭಾಳ ಈಸಿಯಾಗಿ ಮನೆಯೊಳಗೆ ಎಲ್ಲರ ಮನೆಗಳು ಒಳಗೂ ಸಿಗುವಂಥ ಪದಾರ್ಥಗಳನ್ನೇ ನಾನು ಇಲ್ಲಿ ಯೂಸ್ ಮಾಡೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ತಿಳಿಲಿಲ್ಲ ಅಂದ್ರೆ ನೀವು ಕಮೆಂಟ್ ಕೂಡ ಹಾಕ್ಬೋದು. ಇನ್ನೊಂದು ಮಾತು, ಎಲ್ಲಿಂದ ನೋಡ್ಲಿಕ್ಕತ್ತೀರಿ ಅಂತ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ಇದನ್ನ ನನ್ನ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗೈತೆ ಅಂತ ನನಗೂ ಖುಷಿ ಆಗುತ್ತೆ. ಸೊ ನಡೀರಿ ಯಾವ ರೀತಿ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ನಾ ಇಲ್ಲಿ ಸೋಂಪು ಅಂತ ಹೇಳ್ತೀವಿ, ಬಡೆ ಸೊಪ್ಪು ಅಂತ ಹೇಳ್ತೀವಿ. ಇದನ್ನು ನಾವು ಮಾರ್ಕೆಟಲ್ಲಿನೂ ಎಲ್ಲ ಅಂಗಡಿಯೊಳಗೂ ಸಿಗ್ತಾವೆ. ಜೊತೆಗೆ ನಾವು ಮನೆಯೊಳಗೆ ಯಾವಾಗಿದ್ದರೂ ತೊಗೊಂಡು ಬಂದು ಇಟ್ಟಿರ್ತೀವಿ. ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ಭಾಳ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್. ಅಂದರೆ ನಾವು ತಿಂದಂಥ ಊಟ ಅದು ಪಚನ ಆಗಲಿಕ್ಕೆ ನಾವು ಇದನ್ನು ತಂದ ಮನೇಲಿ ಇಟ್ಟಿರ್ತೀವಿ. ಇದು ಬಂದುಬಿಟ್ಟು ಸೋಂಪು ಅಂತ ಹೇಳ್ತೀವಿ, ಬಡೆ ಸೊಪ್ಪು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಸೈಡೆಲ್ಲ ನೀವು ಏನೇನು ಅಂತೀರಿ ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗುತ್ತೆ. ನಾನು ಇಲ್ಲಿ ಬಡೆ ಸೊಪ್ಪನ್ನು ತೊಗೊಂಡೀನಿ. ಒಂದು ಸಣ್ಣದ ಕಡಾಯಿ ತೊಗೊಂಡೇನಿ ರೀ, ಒಗ್ಗರಣೆ ಹಾಕ್ತೀವಲ್ಲ ಅದನ್ನು. ಸೊ ಇದ್ರೊಳಗೆ ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥ ಒಳ್ಳೆ ಪದಾರ್ಥ ಅದ ರೀ. ನಮಗೆ ಗೊತ್ತಿರೋದಿಲ್ಲ, ಬರೀ ನಾವು ತಿನ್ನೋಕ್ಕಷ್ಟೇ ಯೂಸ್ ಮಾಡ್ತೀವಿ. ಸೊ ಇವತ್ತು ಇದನ್ನು ಇನ್ಸ್ಟೆಂಟಾಗಿ ನಿಮ್ಮ ಕೂದಲಿಗೆ ಕಪ್ಪು ಕಲರ್ ಮಾಡುವಂಥ ಒಳ್ಳೆ ಹೋಮ್ ರೆಮಿಡಿ ಇರೋದು. ಯೂಸ್ ಮಾಡಿಕೊಳ್ರಿ, ಸೂಪರ್ ಆಗಿರುತ್ತೆ. ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ಯಾವ. ಜಲ್ದಿನ ನಮಗೆ ಬಿಳಿ ಕೂದಲನ್ನು ಮುಚ್ಕೊಳ್ಬೇಕು ಹಂಬಲ ಇರುತ್ತೆ. ಸೊ ಜಲ್ದಿ ಬಾಜು ಒಳಗೆ ಟೈಮ್ ಇರೋದಿಲ್ಲ. ಅವಾಗ ಏನು ಮಾಡ್ತೀರಪ್ಪ ಅಂದರೆ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡ್ಕೋದು. ಹಚ್ಕೊಂಡು ನೀವು ಶಾಂಪೂನೇ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು ತಲೆಗೆಲ್ಲ ಹತ್ತತೈತಿ, ಕೈಗೆಲ್ಲ ಹತ್ತತೈತಿ ಅನ್ನೋ ಅವಶ್ಯಕತೆ ಇಲ್ಲರಿ. ಇನ್ಸ್ಟೆಂಟಾಗಿ ಈ ಬಿಳಿ ಕೂದಲೆಲ್ಲ ಮುಚ್ಕೊಳ್ಬಹುದು ನೀವು. ಇವಾಗ ಫುಲ್ ಹಚ್ಕೋಬೇಕಂತಂದ್ರೆ ನಮ್ಮ ಕೂದಲೆಲ್ಲ ಬೆಳ್ಳಗಾಗಿರೋದಿಲ್ಲ, ಅಲ್ಲೊಂದು ಇಲ್ಲೊಂದು ಬೆಳ್ಳಗಾಗಿರುತ್ತೆ. ಅವರು ಸಹಿತ ಇದನ್ನು ಯೂಸ್ ಮಾಡ್ಕೋಬೋದು. ಪೂರ ತಲೆಗೆ ಬೆಳ್ಳಗಾಗಿದ್ರು ಸಹಿತ ಕೂದಲು ಅವರು ಸಹಿತ ಯೂಸ್ ಮಾಡಬಹುದು. ಇದನ್ನು ಹಚ್ಕೊಂಡು ಶಾಂಪೂನೇ ಮಾಡಬೇಕು, ಶಾಂಪೂ ಹಾಕಿದ್ರೆ ಹೋಗುತ್ತೆ ಅನ್ನೋ ಅವಶ್ಯಕತೆನೇ ಇಲ್ಲರಿ. ಸೂಪರ್ ಆಗಿರುವಂಥ ಪರ್ಮನೆಂಟ್ ಅಂತ ತಿಳ್ಕೊಂಬಿಡ್ರಿ ನೀವು. ಇದನ್ನು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಯಾವತ್ತಿಗೂ ಮಾರ್ಕೆಟ್ಗೆ ಹೋಗಿ ಡೈಯನ್ನು ಖರೀದಿ ಮಾಡೋ ಅವಶ್ಯಕತೆನೇ ಬರೋದಿಲ್ಲರಿ. ಸೊ ನಾ ಇಲ್ಲಿ ಸೋಂಪು ಅಂದ್ವೆಲ್ಲ, ಬಡೆ ಸೊಪ್ಪು ಆದ್ರೆ ಚಲೋತ್ ನಂಗೆ ಕರ್ರಗಾಗುವಂಗೆ ಹುರ್ಕೊಂಡೇನ್ರಿ. ಎಲ್ಲನೂ ಭಾಳ ಹೊತ್ತು ಹಂಗೆ ಆಗ್ಬೇಕು ನೋಡ್ರಿ. ಪೂರ ಹುರಿಬೇಕದು, ಹುರಿಗಡ್ಲೆ ಥರ ಪೂರ ಹುರಿಬೇಕು. ಹುರಿದಿಂದ ಸ್ವಲ್ಪ ತಣ್ಣಗಾಯ್ತು ಅಂತಂದ್ರೆ ಅದನ್ನು ನೀವು ಒಂದು ತಾಟಿಗೆ ತಗೊಂಡ್ಬಿಡ್ರಿ. ಇಲ್ಲಿ ತೋರಿಸ್ಲಿಕ್ಕತ್ತೀನಿ ನೋಡಿ ನಿಮಗೆ. ತಾಟಿಗೆ ಒಂದು ತಗೊಂಡ್ಬಿಡ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನು ತೊಗೊಂಡೇನಪ್ಪ ಅಂತಂದ್ರೆ ಇದು ಕೂಡ ಭಾಳ ಈಸಿಯಾಗಿ ಸಿಗುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕಪ್ಪು ಎಳ್ಳು, ಅಂದರೆ ಕರಿ ಎಳ್ಳು ಅಂತ ಹೇಳ್ತೀವಿ ನಾವು. ಇದು ಕೂಡ ನಮ್ಮ ಕೂದಲಿಗೆ ಹೊಳಪು ತರುತ್ತೆ, ಜೊತೆಗೆ ನಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತಾ, ನಮ್ಮ ಕೂದಲಿಗೆ ಬಣ್ಣ ಹಾಕುವಂಥ ಕೆಲಸ ಮಾಡುತ್ತೆ ರೀ. ಸೊ ಇವಾಗ ಚಿಕ್ಕ ವಯಸ್ಸಲ್ಲೇ ಈಗಿನ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಚಿಕ್ಕ ವಯಸ್ಸಲ್ಲೇ ಎಲ್ಲರಿಗೂ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ. ಇವಾಗ ಹುಟ್ಟಿದ ಮಗುಗೂ ಸಹಿತ ಬಿಳಿ ಕೂದಲು ನಾವು ಕಾಣಬಹುದು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳಿಗೆ ಮೊರೆ ಹೋಗ್ತೀವಿ. ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತಂಬರ್ತೀವಿ, ಹಚ್ಕೊಳ್ತೀವಿ. ಅದು ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರೋಂಗಿಲ್ಲ. ಒಬ್ಬರಿಗೆ ಕಣ್ಣು ಉರಿಯುತ್ತೆ, ಒಬ್ಬರಿಗೆ ತಲೆ ಉರಿಯುತ್ತೆ, ಒಬ್ಬೊಬ್ಬರಿಗೆ ರೂಟ್ ಅಲ್ಲಿ ಇಚ್ಚಿನೆಸ್ ಆಗುತ್ತೆ, ಒಬ್ಬೊಬ್ಬರಿಗೆ ಹೊಟ್ಟಾಗುತ್ತೆ, ಒಬ್ಬೊಬ್ಬರಿಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಏನೇನೋ ಭಾಳ ಪ್ರಾಬ್ಲಮ್ ಆಗ್ತಾವೆ. ಸೊ ನೀವು ಇದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ನಾವು ತಿನ್ನೋವಂಥ ಪದಾರ್ಥನೇ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಯಾವುದೇ ಹೆದರಿಕೆ ಬೇಡ ನಿಮಗೆ. ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವು ಇಲ್ಲಿ ಈರುಳ್ಳಿ ಬೀಜ ಅಂತ ಹೇಳ್ತೀವಿ. ಇದನ್ನು ಕಪ್ಪು ಜೀರಿಗೆ ಅಂತ ಸಹಿತ ಹೇಳ್ತಾರೆ, ಕಲುಂಜಿ ಅಂತ ಹೇಳ್ತಾರೆ. ನಿಮಗೆ ಆಯುರ್ವೇದಿಕ್ ಅಂಗಡಿಯೊಳಗೆ ಭಾಳ ಈಸಿಯಾಗಿ ಸಿಗ್ತವೆ. ಇದನ್ನು ಯೂಸ್ ಮಾಡೋದ್ರಿಂದ ಇದು ಬರೀ ನಿಮ್ಮ ಕೂದಲನ್ನು ಕಪ್ಪು ಮಾಡೋದಲ್ದ, ನಿಮ್ಮ ಕೂದಲಲ್ಲಿ ಅಲ್ಲೆಲ್ಲಿ ಪ್ಯಾಚಿ ಆಗಿರುತ್ತಲ್ಲ ಅಲ್ಲಿ ನಿಮ್ಮ ಒಂದು ಹೋಪ್ ಕಳ್ಕೊಂಡ್ಬಿಟ್ಟಿರ್ತೀರಿ, ಕೂದಲ ಬರೋಂಗೆ ಇಲ್ಲ ಬಿಡಪ್ಪ ಅಂಥೇಳಿ. ಸೊ ಅಲ್ಲಿ ನಿಮಗೆ ಹೋಪ್ ತರುವಂಥ, ಭರವಸೆ ಮೂಡಿಸುವಂಥ ಕೆಲಸ ಮಾಡುತ್ತೆ ಇದು. ಅಲ್ಲಿ ನಿಮಗೆ ಕೂದಲನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಈರುಳ್ಳಿ ಬೀಜ. ಸೊ ಇದನ್ನು ನಾರ್ಮಲಾಗಿಯೂ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಹಿಂದಿನ ವಿಡಿಯೋಳಗೆ ತೋರಿಸ್ಕೊಟ್ಟೆ ನಾನು ಈರುಳ್ಳಿ ಬೀಜನ ಹೆಂಗೆ ಯೂಸ್ ಮಾಡ್ಬೋದು ಅಂತೇಳಿ. ಸೊ ಇಲ್ಲಿ ನಮಗೆ ಕಲರ್ ಹಾಕೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಈ ಒಂದು ಈರುಳ್ಳಿ ಬೀಜ. ಸೊ ಇದನ್ನು ಯೂಸ್ ಮಾಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತೈತಿ, ಭಾಳ ಕಡಿಮೆ ಬೆಲೆಯೊಳಗೂ ಸಿಗ್ತೈತಿ. ಒಂದು ಸರಿ ತಂದು ಇಟ್ಕೊಂಡ್ಬಿಡ್ರಿ. ನಲ್ಲಿ ಈರುಳ್ಳಿ ಬೀಜ ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಏನೇನು ಹಾಕಿನ ಅಂಥೇಳಿ. ಈರುಳ್ಳಿ ಬೀಜ, ಬಡೆ ಸೊಪ್ಪು, ಆಮೇಲೆ ಕಪ್ಪು
ಎಳ್ಳು ಮೂರನ್ನು ಯೂಸ್ ಮಾಡ್ಕೊಂಡು ಚಲೋ ಹೊತ್ನಂಗೆ ಹುರ್ಕೊಂಡು ಎಣ್ಣೆ ಸಪ್ರೇಟಾಗಿ ಅಲ್ಲಿ ವಿಡಿಯೋ ಕಟ್ ಆಗಿಬಿಟ್ಟಿದೆ. ನಾನು ಕಪ್ಪು ಜೀರಿಗೆ ಮತ್ತು ಈರುಳ್ಳಿ ಬೀಜನ ಹುರ್ಕೊಂಡಿದ್ದೆ, ಅಲ್ಲಿ ವಿಡಿಯೋ ಕಟ್ ಆಗೈತಿ. ಸೊ ಇಲ್ಲಿ ನಾನು ಒಂದು ಪ್ಲೇಟ್ನ ಹಾಕ್ಕೊಂಡು ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಕೈಯಿಂದನೇ ಪೌಡರ್ ಮಾಡ್ಕೊಳತ್ತೀನಿ ರೀ. ನೀವು ಸ್ವಲ್ಪ ಕೈ ಮುಟ್ಟೋಂಗಾದ್ರೆ ತಣ್ಣಗಾಯ್ತಂದ್ರೆ ಸಾಕು. ನೀವು ಭಾಳಷ್ಟು ಕ್ವಾಂಟಿಟಿ ಮಾಡಿ ಇಟ್ಕೋತೀನಪ್ಪ ಅಂತಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಂಡು ನೀವು ಮಾಡಿ ಇಟ್ಕೊಳ್ಬೋದು. ನಾನು ಜಸ್ಟ್ ಇಲ್ಲಿ ಕೈಯಿಂದನೇ ಮಾಡಿ ತೋರಿಸ್ಲಾತ್ತೀನಿ. ಸೊ ನಂಗೆ ಜಾಸ್ತಿ ಬಿಳಿ ಕೂದಲಾಗಿಲ್ಲ, ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲಾಗ್ಯಾವ. ಸೊ ನಾನು ಮುಚ್ಕೊಳಕ್ಕೆ ಇನ್ಸ್ಟೆಂಟಾಗಿ ವೆಲ್ಫೇರ್ ಅದು ಇರ್ತಾವಲ್ಲ ನಮ್ಮ ಫ್ಯಾಮ್ಲಿ, ಅವಾಗ ಹೋಗ್ಬೇಕಾಗದ್ರೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳಕ್ಕೆ ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ. ಸೊ ನೀವು ಕೂಡ ಇದನ್ನು ಮಾಡಿಕೊಡು, ಸೂಪರಾಗಿರೋಂಥ ರಿಸಲ್ಟ್ ರೀ. ನಾನು ಮೊದಲೇ ತೋರಿಸಿದ್ದೆ ನಿಮಗೆ ರಿಸಲ್ಟ್, ಇಲ್ಲೇ ನಿಮ್ಮ ಮುಂದನೂ ಸಹಿತ ತೋರ್ಸಾತೀನಿ. ನೀವು ನೀರು ಹಾಕಿ ತೊಳ್ಕೊಂಡ್ರೂ ಸಹಿತ ಹೋಗಂಗಿಲ್ಲ. ಮೊದಲೇ ಮಾತು, ಇದನ್ನು ಯೂಸ್ ಮಾಡ್ಕೊತ ಬರ್ರಿ, ನಿಮಗೆ ಹಚ್ಕೊಂಡು ಸಹಿತ ನಾನು ತೋರಿಸೀನಿ, ಒಟ್ಟು ಹೋಗಂಗಿಲ್ಲ ರೀ. ಸೊ ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಇದನ್ನು ಯೂಸ್ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಇಲ್ದೇ ಒಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಇದನ್ನು ನನ್ನ ಕಡೆಯಿಂದ ರಿಕ್ವೆಸ್ಟ್. ನಿಮಗೆ ತೋರಿಸೋ ಸಲುವಾಗಿ ನಾನು ಇಲ್ಲಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ. ಸೊ ನೆನ್ಪಿಟ್ಕೊಳ್ರಿ, ಇದನ್ನು ಹಚ್ಕೊಂಡು ನೀವು ಶಾಂಪೂನೇ ಹಚ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ಅಥವಾ ಇದನ್ನು ನೀವು ಹಚ್ಕೊಳ್ಳುವಾಗ ಪೂರ ತಲೆಗೆಲ್ಲ ಹಚ್ಕೋತೀವಿ ಅಂದರೆ ನೀವು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಚಲೋದ್ ನಂಗೆ ಹಚ್ಕೊಳ್ರಿ. ಇಲ್ಲ ನಮಗೆ ಜಸ್ಟ್ ಇನ್ಸ್ಟೆಂಟಾಗಿ ಹೊರಗೆ ಹೋಗೋದೈತಿ, ಹಚ್ಕೋಬೇಕು, ನಮ್ಮ ಬಿಳಿ ಕೂದಲ ಕಾಣಕತ್ತವಂದ್ರೆ ಸ್ವಲ್ಪ ಬ್ರಷ್ ತೊಗೊರಿ, ಬ್ರಷ್ ತೊಗೊಂಡು ಜಸ್ಟ್ ಅದನ್ನು ಹಚ್ಕೊಂಡು ನೀವು ಹೋಗ್ಬೋದು, ಏನೂ ಆಗೋಂಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.